ನಮಸ್ಕಾರ. ನಾನು ಮಲ್ಲನಗೌಡ ಮಾಲಿಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಆನ್ಲೈನ್ ಟ್ರೇಡಿಂಗ್ ಆ್ಯಪ್ ಗ್ರೋ ಯಾಕೆ ಡೌನ್ ಆಗಿದೆ? ಧಾನ್ಯಗಳ ಬೆಲೆ ಏಕೆ ಏರುತ್ತಿದೆ? ಅಯೋಧ್ಯೆ ಪ್ರವಾಸದ ಕುರಿತ ವರದಿ ಏನಿದೆ? ಈ ಎಲ್ಲವನ್ನ ನಾವು ನಿಮಗೆ ಹೇಳೋದರ ಜೊತೆಗೆ ಬಿಸ್ನೆಸ್ ಮತ್ತು ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ಮಾಹಿತಿಯೂ ಇಲ್ಲಿರುತ್ತೆ. ಬನ್ನಿ ಹಾಗಾದರೆ ಓಪನ್ ಮಾಡೋಣ ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ಆನ್ಲೈನ್ ಟ್ರೇಡಿಂಗ್ ಆ್ಯಪ್ ಗ್ರೋ ಯಾಕೆ ಡೌನ್ ಆಗಿದೆ? ಇಂದು ಬೆಳಗಿನಿಂದ ಆನ್ಲೈನ್ ಟ್ರೇಡಿಂಗ್ ಆ್ಯಪ್ ಗ್ರೋ ಲಾಗಿನ್ ಮಾಡೋದಕ್ಕೆ ಬಳಕೆದಾರರಿಗೆ ತೊಂದರೆ ಆಗ್ತಿದೆ. ಮಂಗಳವಾರ ಬೆಳಗ್ಗೆ ಗ್ರೋ ಆ್ಯಪ್ನ ಹಲವು ಬಳಕೆದಾರರು ಟ್ವಿಟರ್ನಲ್ಲಿ ಈ ಬಗ್ಗೆ ಬರೆದುಕೊಂಡಿದ್ದಾರೆ. ನನ್ನ ಗ್ರೋ ಆ್ಯಪ್ ಬೆಳಗಿನಿಂದ ಓಪನ್ ಆಗ್ತಿಲ್ಲ, ನನ್ನ ಪೊಸಿಷನ್ ಎಕ್ಸ್ಪೈರ್ ಆಗ್ತಿದೆ, ನನ್ನ ನಷ್ಟಕ್ಕೆ ಹೊಣೆ ಯಾರು ಅಂತ ಒಬ್ಬ ಬಳಕೆದಾರರು ತಮ್ಮ ಸಿಟ್ಟನ್ನು ಹೊರ ಹಾಕಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಗ್ರೋ ಬಳಕೆದಾರರನ್ನ ಸಮಾಧಾನ ಮಾಡಿದೆ ಮತ್ತು ಈ ನಷ್ಟಕ್ಕೆ ವಿಷಾದವನ್ನು ವ್ಯಕ್ತಪಡಿಸುತ್ತೇವೆ. ಈ ಸಮಸ್ಯೆಯನ್ನು ಸರಿಪಡಿಸಲು ನಮ್ಮ ತಂಡ ಕೆಲಸ ಮಾಡ್ತಿದೆ. ಶೀಘ್ರದಲ್ಲಿಯೇ ಕಾರ್ಯನಿರ್ವಹಣೆ ಮರಳಲಿದೆ. ಧನ್ಯವಾದ ಎಂದಿದೆ. ಸುಮಾರು 2.5 ಗಂಟೆಗಳವರೆಗೆ ಸ್ಥಗಿತಗೊಂಡಿದ್ದ ಆ್ಯಪ್ ಮರಳಿ ಕಾರ್ಯನಿರ್ವಹಿಸಲು ಆರಂಭ ಮಾಡಿದೆ. ದೇಶದ ಅತಿದೊಡ್ಡ ಪ್ರವಾಸೋದ್ಯಮ ಕೇಂದ್ರವಾಗಲಿದೆ ಅಯೋಧ್ಯೆ. ಪ್ರತಿ ವರ್ಷ 5 ಕೋಟಿ ಜನರ ಆಗಮನ. ಜಫರೀಸ್ ವರದಿ. ಅಯೋಧ್ಯೆಯಲ್ಲಿ ರಾಮ ದೇಗುಲದ ಉದ್ಘಾಟನೆಯಾಗುತ್ತಿದ್ದಂತೆಯೇ ವರ್ಷಕ್ಕೆ ಕನಿಷ್ಠ 5 ಕೋಟಿ ಜನ ಅಯೋಧ್ಯೆಗೆ ಆಗಮಿಸುತ್ತಾರೆ ಅಂತ ನಿರೀಕ್ಷಿಸಲಾಗಿದೆ. ಗೋಲ್ಡನ್ ಟೆಂಪಲ್ ಮತ್ತು ತಿರುಪತಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಗೆ ಹೋಲಿಸಿದ್ರೆ ಈ ಸಂಖ್ಯೆ ತುಂಬಾ ಹೆಚ್ಚಿರುತ್ತೆ. ಬ್ರೋಕರೇಜ್ ಸಂಸ್ಥೆ ಜಫರೀಸ್ ಅಂದಾಜಿನ ಪ್ರಕಾರ ವಿಮಾನ ನಿಲ್ದಾಣದಂತಹ ದೊಡ್ಡ ಮಟ್ಟದಲ್ಲಿ ವೆಚ್ಚ ಮಾಡಿರುವುದರಿಂದ ದೇಶದ ಪ್ರವಾಸೋದ್ಯಮದಲ್ಲಿ ಅತಿದೊಡ್ಡ ಕೇಂದ್ರವಾಗಿ ಈ ನಗರ ಬೆಳೆಯಲಿದೆ. ವಿಮಾನ ನಿಲ್ದಾಣ, ರೈಲ್ವೆ ಸ್ಟೇಷನ್, ಹೌಸಿಂಗ್ ಸ್ಕೀಮ್ಗಳು ಮತ್ತು ರಸ್ತೆ ಸೌಲಭ್ಯಕ್ಕಾಗಿ $10 ಬಿಲಿಯನ್ ಹೆಚ್ಚು ಹಣವನ್ನು ಹೂಡಿಕೆ ಮಾಡಲಾಗ್ತಿದೆ ಎಂದು ವರದಿ ಹೇಳುತ್ತೆ. ಇದರಿಂದ ನಗರದಲ್ಲಿ ಹೊಸ ಹೋಟೆಲ್ಗಳು ತೆರೆಯಲಿವೆ ಮತ್ತು ಇತರ ಆರ್ಥಿಕ ಚಟುವಟಿಕೆಗಳು ಹೆಚ್ಚಲಿವೆ. ಇದರಿಂದ ಅಯೋಧ್ಯೆಗೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಹೆಚ್ಚಳವಾಗಲಿದೆ. ಹಣದುಬ್ಬರ ಕಡಿಮೆ ಮಾಡಲು ಭಾರತ್ ಅಕ್ಕಿಯನ್ನ ಕಡಿಮೆ ದರಕ್ಕೆ ಮಾರಲಿದೆ ಸರ್ಕಾರ. ಭಾರತ್ ಅಕ್ಕಿ ಹೆಸರಿನಲ್ಲಿ ಕಡಿಮೆ ದರದಲ್ಲಿ ಅಕ್ಕಿ ಇನ್ನು ಚಿಲ್ಲರೆ ಅಂಗಡಿಗಳಲ್ಲೂ ಸಿಗಬಹುದು. ಭಾರತ್ ರೈಸ್ ಬ್ರ್ಯಾಂಡ್ ಅಡಿಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 4.5 ಲಕ್ಷ ಟನ್ ಅಕ್ಕಿಯನ್ನ ನಫೇದ್, ಕೇಂದ್ರೀಯ ಭಂಡಾರ ಮತ್ತು NCCF ಮೂಲಕ ಮಾರಾಟ ಮಾಡಲಾಗುತ್ತೆ. ಸದ್ಯ ರಿಟೇಲ್ ಔಟ್ಲೆಟ್ಗಳಲ್ಲಿ ಮಾರಾಟಕ್ಕೆ ಈ ಅಕ್ಕಿಯ ಬೆಲೆ ಎಷ್ಟು ಇರಬೇಕು ಎಂದು ನಿಗದಿ ಮಾಡುವುದರ ಜೊತೆಗೆ ಪ್ಯಾಕಿಂಗ್ನ ಗಾತ್ರ ಎಷ್ಟಿರಬೇಕು ಎಂದು ನಿಗದಿ ಮಾಡುವ ಬಗ್ಗೆ ಚರ್ಚೆ ನಡೀತಿದೆ. ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಆಗ್ತಿದೆ. ಹೀಗಾಗಿ ಹಣದುಬ್ಬರದಿಂದ ಜನರ ರಕ್ಷಣೆಗೆ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ. ಬೆಲೆ ನಿಯಂತ್ರಣಕ್ಕೆ ಮುಕ್ತ ಮಾರುಕಟ್ಟೆಯಲ್ಲಿ ಅಕ್ಕಿ ಮಾರಾಟ ಮಾಡುತ್ತಿದ್ದರೂ ಬೆಲೆ ನಿಯಂತ್ರಣಕ್ಕೆ ಬರುತ್ತಿಲ್ಲ. ಮನೆ ಖರೀದಿದಾರರಿಗೆ ತೆರಿಗೆ ಅನುಕೂಲ. ನಿರ್ಮಾಣ ವೆಚ್ಚ ಹೆಚ್ಚುತ್ತಿರುವುದರಿಂದ ಕಡಿಮೆ ದರದ ಮನೆಗಳ ಮೇಲೆ ಹೂಡಿಕೆ ಕಡಿಮೆ. ಹೋಮ್ ಲೋನ್ ಅಸಲು ಪಾವತಿಯ ಮೇಲೆ ತೆರಿಗೆ ಕಡಿತದ ಮಿತಿಯನ್ನ ಹೆಚ್ಚಿಸಬೇಕು ಎಂದು ರಿಯಲ್ ಎಸ್ಟೇಟ್ ಡೆವಲಪರ್ಗಳು ಆಗ್ರಹಿಸುತ್ತಿದ್ದಾರೆ. ಕಡಿಮೆ ಬೆಲೆಯ ಮನೆಯ ವ್ಯಾಖ್ಯಾನವನ್ನು ಬದಲಿಸಬೇಕು ಎಂದು ರಿಯಲ್ ಎಸ್ಟೇಟ್ ಡೆವಲಪರ್ಗಳು ಆಗ್ರಹಿಸುತ್ತಿದ್ದಾರೆ. ಅಲ್ಲದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಮೇಲಿನ ತೆರಿಗೆ ಕಡಿಮೆ ಮಾಡಬೇಕು ಅಂತ ಅವರು ಆಗ್ರಹಿಸುತ್ತಿದ್ದಾರೆ. ಹೀಗೆ ಮಾಡೋದ್ರಿಂದ ಮನೆ ಬೇಡಿಕೆಗೆ ಉತ್ತೇಜನ ನೀಡಿದಂತಾಗುತ್ತೆ. ಇದರಿಂದ ಉದ್ಯೋಗ ಸೃಷ್ಟಿ ಮತ್ತು ಆರ್ಥಿಕತೆಗೆ ಪೂರಕವಾಗಿರುತ್ತೆ. ಮಧ್ಯಮ ವರ್ಗದವರಿಗೆ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಅನ್ನ ಪುನಃ ಆರಂಭಿಸಬೇಕು ಎಂದು ಹಣಕಾಸು ಸಚಿವಾಲಯಕ್ಕೆ ಕ್ರೈಡೈ ಪತ್ರ ಬರೆದಿದೆ. ಅಲ್ಲದೆ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡುವ ಮೂಲಕ ಕಡಿಮೆ ದರದ ಹೌಸಿಂಗ್ ಪ್ರಾಜೆಕ್ಟ್ಗಳಲ್ಲಿ ಹೂಡಿಕೆಯನ್ನ ಪ್ರೋತ್ಸಾಹಿಸಬೇಕು ಎಂದು ಅದು ಆಗ್ರಹಿಸಿದೆ. ಧಾನ್ಯಗಳ ಕೊರತೆಯ ಆತಂಕ. ಉತ್ಪಾದನೆ ಕಡಿಮೆಯಾಗಿದ್ದರಿಂದ ಬೆಲೆ ಏರಿಕೆ ಸಾಧ್ಯತೆ. ಕಳೆದ ಹಲವು ವರ್ಷಗಳಿಂದಲೂ ಹಿಂದೆ ಬಿದ್ದಿದ್ದ ಹಿಂಗಾರು ಬೆಳೆಯ ಒಟ್ಟು ಬಿತ್ತನೆ ಪ್ರದೇಶ ಈ ಬಾರಿ ಸುಧಾರಿಸಿದೆ. ಕೃಷಿ ಸಚಿವಾಲಯದ ಮಾಹಿತಿಯ ಪ್ರಕಾರ ಜನವರಿ 19ರವರೆಗೆ ಹಿಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ಪ್ರದೇಶಗಳ ಪ್ರಮಾಣ ದೇಶದಲ್ಲಿ 687 ಲಕ್ಷ ಹೆಕ್ಟೇರ್ಗಳನ್ನು ತಲುಪಿದೆ. ಕಳೆದ ವರ್ಷ ಈ ಪ್ರಮಾಣ 686 ಲಕ್ಷ ಹೆಕ್ಟೇರ್ ಇತ್ತು. ಗೋಧಿ ಬಿತ್ತನೆ ಕೂಡ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ 6 ಲಕ್ಷ ಹೆಕ್ಟೇರ್ ಹೆಚ್ಚಳವಾಗಿದೆ. ಈವರೆಗೆ ಒಟ್ಟು 340 ಲಕ್ಷ ಹೆಕ್ಟೇರ್ ಬಿತ್ತನೆ ಆಗಿದೆ. ಆದರೆ ಧಾನ್ಯಗಳ ಬಿತ್ತನೆ ಒಟ್ಟಾರೆ ಹಿಂಗಾರು ಬೆಳೆಯಲ್ಲಿ ಕಡಿಮೆ ಇದೆ. ಒಟ್ಟು ಧಾನ್ಯಗಳ ಬಿತ್ತನೆ ಪ್ರದೇಶ 8 ಲಕ್ಷ ಹೆಕ್ಟೇರ್ಗಳಿಗಿಂತ ಕಡಿಮೆ ಇದೆ. ಹೀರೋದ ಅತ್ಯಂತ ಶಕ್ತಿಶಾಲಿ ಬೈಕ್ ಮಾವೆರಿಕ್ ಇಂದು ಬಿಡುಗಡೆ. ಹೀರೋ ಮೋಟೋಕಾರ್ಪ್ ತನ್ನ ಅತ್ಯಂತ ಪ್ರೀಮಿಯಂ ಮತ್ತು ಶಕ್ತಿಶಾಲಿ ಬೈಕ್ ಮಾವೆರಿಕ್ 440 ಭಾರತೀಯ ಮಾರ್ಕೆಟ್ಗೆ ಇಂದು ಬಿಡುಗಡೆ ಮಾಡಿದೆ. ಇದರ ಎಕ್ಸ್ ಶೋರೂಮ್ ಬೆಲೆ ಸುಮಾರು $2 ಲಕ್ಷ ಆಗಿರಲಿದೆ. ಭಾರತದಲ್ಲಿ ಇದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350, ಹಾರ್ಲೆ ಡೇವಿಡ್ಸನ್ X440, ಜಾವಾ 350 ಮತ್ತು ಹೋಂಡಾ CB 350ಗೆ ಸ್ಪರ್ಧೆಯನ್ನು ನೀಡಲಿದೆ. ಹಾರ್ಲೆ ಡೇವಿಡ್ಸನ್ X440 ಪ್ಲಾಟ್ಫಾರ್ಮ್ನಲ್ಲಿ ಈ ಬೈಕ್ ಅನ್ನು ನಿರ್ಮಿಸಲಾಗಿದ್ದು ಇದರ ಲುಕ್ ಮತ್ತು ಡಿಸೈನ್ನಲ್ಲಿ ಬದಲಾವಣೆಯನ್ನು ಕಾಣಬಹುದು. ಈ ರೋಡ್ಸ್ಟರ್ ಸ್ಟೈಲ್ ಬೈಕ್ ಆಧುನಿಕ ಸ್ಪರ್ಶದ ಜೊತೆಗೆ ರೆಟ್ರೋ ಥೀಮ್ ಅನ್ನು ಹೊಂದಿರಲಿದೆ. ರಾಮ ದೇಗುಲಕ್ಕೆ ನೀಡಿದ ದೇಣಿಗೆಗೆ ತೆರಿಗೆ ವಿನಾಯಿತಿ. ಆದಾಯ ತೆರಿಗೆ ATG ಅಡಿಯಲ್ಲಿ ವಿನಾಯಿತಿ.
ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನಿರ್ವಹಣೆ ಮಾಡ್ತಾ ಇರುವ ಅಯೋಧ್ಯೆಯ ರಾಮ ಮಂದಿರಕ್ಕೆ ನೀಡಿದ ದೇಣಿಗೆಗೆ ಆದಾಯ ತೆರಿಗೆಯ ಸೆಕ್ಷನ್ 80G ಅಡಿಯಲ್ಲಿ ತೆರಿಗೆ ವಿನಾಯಿತಿ ನೀಡಲಾಗ್ತಿದೆ. ಸೆಕ್ಷನ್ 80G ಅಡಿಯಲ್ಲಿ ಟ್ರಸ್ಟ್ ಅಧಿಕೃತವಾಗಿ ನೋಂದಣಿ ಮಾಡಿಕೊಂಡಿದೆ. ಹೀಗಾಗಿ ಜನರು ತೆರಿಗೆ ರಿಯಾಯಿತಿಯನ್ನ ಪಡೆಯಬಹುದಾಗಿದೆ. ನೋಂದಣಿ ಮಾಡಿಕೊಂಡಿರುವ ದತ್ತಿ ಸಂಸ್ಥೆಗಳಿಗೆ ದೇಣಿಗೆ ನೀಡುವ ಮೂಲಕ ವ್ಯಕ್ತಿಗಳು, ಕಂಪನಿಗಳು, ಸಂಸ್ಥೆಗಳು, LLPಗಳು ತೆರಿಗೆ ಉಳಿತಾಯ ಮಾಡುವುದಕ್ಕೆ ಈ ಸೆಕ್ಷನ್ ಅನುಕೂಲ ಮಾಡಿಕೊಡುತ್ತೆ. ಇದು ಭಾರತೀಯ ನಿವಾಸಿಗಳು ಮತ್ತು ಅನಿವಾಸಿ ಭಾರತೀಯರಿಬ್ಬರಿಗೂ ಅನ್ವಯಿಸುತ್ತೆ. ಇಂತಹ ಸಂಸ್ಥೆಗಳಿಗೆ ದೇಣಿಗೆ ನೀಡಿದಾಗ 50ರಿಂದ 100% ಮೊತ್ತದ ಮೇಲೆ ಡಿಡಕ್ಷನ್ ಪಡೆಯಬಹುದಾಗಿದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.